ನಮ್ರತಾ ಮತ್ತು ಕಾರ್ತಿಕ್ ಒಬ್ರಿಗೆ ಇನ್ನೊಬ್ರು ಝೀರೋ ಅಂತ ಯಾವಾಗ ಎಲ್ಲರೂ ಹೇಳ್ತಾರೋ, ಅಂದರೆ ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋ, ಕಾರ್ತಿಕ್ ಇಲ್ಲದೆ ಸಂಗೀತ ಝೀರೋ ಅಂತ ಹೇಳಿದ್ದಾದಮೇಲೆ ಅವರಿಬ್ಬರು ಒಬ್ರನ್ನ ಒಬ್ಬರು ಝೀರೋ ಮಾಡೋದಕ್ಕೆ ಕಾಂಪಿಟೇಷನ್ಗೆ ಬಿದ್ದಿದ್ದಾರಾ ಅಂತ. ಇಲ್ಲ, ಕಾರ್ತಿಕ್ ಬಿದ್ದಿದ್ದಾರೆ ಕಾಂಪಿಟೇಷನ್ಗೆ. ಅಂದರೆ ಆ ಒಂದು ಚಟುವಟಿಕೆ ಅವ್ರಿಗೆ ತುಂಬಾ ಇದು ಮಾಡ್ತು, ತಲೆ ಕೆಡಿಸ್ತು. ಬಟ್ ಸಂಗೀತ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಅದಾದಮೇಲೂ ಅವ್ರು ಬಂದು ತಲೆ ಹೊಡೆದ್ರು, ಮಡಕೆ ಹೊಡೆದ್ರು, ಬಂದು ಅವರು ಸಾರಿ ಎಲ್ಲ ಕೇಳಿ ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಬಟ್ ಕಾರ್ತಿಕ್ ಅವತ್ತಿಂದ ಈಸ್ ಕಂಪೀಟಿಂಗ್ ವಿತ್ ಸಂಗೀತ. ಈಸ್ ಅವ್ರನ್ನ ಆಪೋನೆಂಟ್ ಆಗಿ ಚೂಸ್ ಮಾಡಿದ್ರು ಅವತ್ತಿಂದ. ಅದೇ ಅವತ್ತಿಂದ ಅವರಿಬ್ಬರು ಎಲ್ಲಿ ನೋಡಿದ್ರು ಈಗ ವಿನಯ್ ಕಾಣ್ತಾನೆ ಇಲ್ಲ. ಅಂದರೆ ಅವರಿಬ್ಬರಿಗೂ ಸಹ ಯಾವಾಗಲೂ ವಿನಯ್ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಆದರೆ ಈಗ ಒಬ್ರಿಗೊಬ್ಬರೇ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಈ ಕಡೆ ಕಾರ್ತಿಕ್ಕು ಸಂಗೀತ ಮತ್ತು ಪ್ರತಾಪು ವಿನಯ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹೌದು, ಇದೊಂದು ಒಳ್ಳೆ ಟ್ವಿಸ್ಟ್ ಇದೆ. ಆ್ಯಕ್ಚುಲಿ ನಾನು ಬರೋ ಒಂದು 2 ವೀಕ್ಸಿಂದ ನಡೀತಾ ಇರೋದು ಇದು. ಆಚೆ ಬರೋ 2 ವೀಕ್ಸಿಂದ ಒಂಥರ ಗೇಮೇ ಫ್ಲಿಪ್ ಆಗಿಬಿಟ್ಟಿದೆ. ಒಬ್ರಿಗೊಬ್ರು ಒಳ್ಳೆ ಕಚ್ಚಾಡ್ಕೊಂಡು ಸಾಯ್ತಾರೆ. ಏನು ಮ್ಯಾಟ್ರೇ ಇರಲ್ಲ ಅಲ್ಲಿ. ಅವರು ಈ ಪ್ರತಾಪ್ ಅವ್ರ ಮೇಲೆ ಬೀಳೋದಾಗಿರ್ಬೋದು, ಈ ಸಂಗೀತ ಕಾರ್ತಿಕ್ ಒಬ್ರ ಮೇಲೆ ಒಬ್ಬರು ಜಗಳಕ್ಕೆ ಬೀಳೋದಾಗಿರ್ಬೋದು, ಅಲ್ಲೊಂದು ಮ್ಯಾಟ್ರೇ ವ್ಯಾಲಿಡ್ ರೀಸನ್ನೇ ಇರೋದಿಲ್ಲ. ಸುಮ್ಮನೆ ಅವ್ರನ್ನ ಕೆಳಗೆ ಹಾಕಬೇಕು ಅಂತ ಮಾಡ್ತಾ ಇರೋದು ಇದು ಅಂತ. ಇಟ್ ಇಸ್ ವಿಸಿಬಲ್. ನಮ್ರತಾ ಮತ್ತು ಕಾರ್ತಿಕ್ ಒಬ್ರಿಗೆ ಇನ್ನೊಬ್ರು ಝೀರೋ ಅಂತ ಯಾವಾಗ ಎಲ್ಲರೂ ಹೇಳ್ತಾರೋ, ಅಂದರೆ ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋ, ಕಾರ್ತಿಕ್ ಇಲ್ಲದೆ ಸಂಗೀತ ಝೀರೋ ಅಂತ ಹೇಳಿದ್ದಾದಮೇಲೆ ಅವರಿಬ್ಬರು ಒಬ್ರನ್ನ ಒಬ್ಬರು ಝೀರೋ ಮಾಡೋದಕ್ಕೆ ಕಾಂಪಿಟೇಷನ್ಗೆ ಬಿದ್ದಿದ್ದಾರಾ ಅಂತ. ಇಲ್ಲ, ಕಾರ್ತಿಕ್ ಬಿದ್ದಿದ್ದಾರೆ ಕಾಂಪಿಟೇಷನ್ಗೆ. ಅಂದರೆ ಆ ಒಂದು ಚಟುವಟಿಕೆ ಅವ್ರಿಗೆ ತುಂಬಾ ಇದು ಮಾಡ್ತು, ತಲೆ ಕೆಡಿಸ್ತು. ಬಟ್ ಸಂಗೀತ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಅದಾದಮೇಲೂ ಅವ್ರು ಬಂದು ತಲೆ ಹೊಡೆದ್ರು, ಮಡಕೆ ಹೊಡೆದ್ರು, ಬಂದು ಅವರು ಸಾರಿ ಎಲ್ಲ ಕೇಳಿ ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಬಟ್ ಕಾರ್ತಿಕ್ ಅವತ್ತಿಂದ ಈಸ್ ಕಂಪೀಟಿಂಗ್ ವಿತ್ ಸಂಗೀತ. ಈಸ್ ಅವ್ರನ್ನ ಆಪೋನೆಂಟ್ ಆಗಿ ಚೂಸ್ ಮಾಡಿದ್ರು ಅವತ್ತಿಂದ. ಅದೇ ಅವತ್ತಿಂದ ಅವರಿಬ್ಬರು ಎಲ್ಲಿ ನೋಡಿದ್ರು ಈಗ ವಿನಯ್ ಕಾಣ್ತಾನೆ ಇಲ್ಲ. ಅಂದರೆ ಅವರಿಬ್ಬರಿಗೂ ಸಹ ಯಾವಾಗಲೂ ವಿನಯ್ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಆದರೆ ಈಗ ಒಬ್ರಿಗೊಬ್ಬರೇ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಈ ಕಡೆ ಕಾರ್ತಿಕ್ಕು ಸಂಗೀತ ಮತ್ತು ಪ್ರತಾಪು ವಿನಯ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹೌದು, ಇದೊಂದು ಒಳ್ಳೆ ಟ್ವಿಸ್ಟ್ ಇದೆ. ಆ್ಯಕ್ಚುಲಿ ನಾನು ಬರೋ ಒಂದು 2 ವೀಕ್ಸಿಂದ ನಡೀತಾ ಇರೋದು ಇದು. ಆಚೆ ಬರೋ 2 ವೀಕ್ಸಿಂದ ಒಂಥರ ಗೇಮೇ ಫ್ಲಿಪ್ ಆಗಿಬಿಟ್ಟಿದೆ. ಒಬ್ರಿಗೊಬ್ರು ಒಳ್ಳೆ ಕಚ್ಚಾಡ್ಕೊಂಡು ಸಾಯ್ತಾರೆ. ಏನು ಮ್ಯಾಟ್ರೇ ಇರಲ್ಲ ಅಲ್ಲಿ. ಅವರು ಈ ಪ್ರತಾಪ್ ಅವ್ರ ಮೇಲೆ ಬೀಳೋದಾಗಿರ್ಬೋದು, ಈ ಸಂಗೀತ ಕಾರ್ತಿಕ್ ಒಬ್ರ ಮೇಲೆ ಒಬ್ಬರು ಜಗಳಕ್ಕೆ ಬೀಳೋದಾಗಿರ್ಬೋದು, ಅಲ್ಲೊಂದು ಮ್ಯಾಟ್ರೇ ವ್ಯಾಲಿಡ್ ರೀಸನ್ನೇ ಇರೋದಿಲ್ಲ. ಸುಮ್ಮನೆ ಅವ್ರನ್ನ ಕೆಳಗೆ ಹಾಕಬೇಕು ಅಂತ ಮಾಡ್ತಾ ಇರೋದು ಇದು ಅಂತ. ಇಟ್ ಇಸ್ ವಿಸಿಬಲ್.